ರಾಜಣ್ಣವರು ಹೋದಲ್ಲಿ ಬಂದಲ್ಲಿ ಹಲವಾರು ರೀತಿಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದೀಗ ಹಾಸನದಲ್ಲಿ ಮತ್ತೆ ರಾಜಣ್ಣ ಕ್ಷಿಪ್ರ ಕ್ರಾಂತಿಯ ಮಾತುಗಳನ್ನು ಆಡಿದ್ದಾರೆ. ಸೆಪ್ಟೆಂಬರ್ ತಿಂಗಳಿಗೆ ಇನ್ನೂ 2 ತಿಂಗಳಿದೆ. ಬದಲಾವಣೆ ಬಗ್ಗೆ ಬಿರುಗಾಳಿಯನ್ನ ಮತ್ತೆ ಸಚಿವ ರಾಜಣ್ಣವರ ಮಾತು ಎಬ್ಬಿಸ್ತಾ ಇದೆ. ರಾಜಣ್ಣ ಹೇಳಿಕೆ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಏನಂತ? ಅಯ್ಯ ಬಾಯಿ ಚಪ್ಪಲಕ್ಕೆ ಹೇಳಿಕೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಸ್ವಪಕ್ಷೀಯ ನಾಯಕರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗಿದ್ದಾರೆ. ಮತ್ತೆ ಅವ್ರು ಎಷ್ಟು ಅಂತ ಕಂಟ್ರೋಲ್ ಮಾಡ್ಕೊಳ್ತಾರೆ ಹೇಳಿ? ಹೋಗಿ ಬಂದ್ರು ಒಬ್ಬೊಬ್ರು ಒಂದೊಂದು ರೀತಿ ಹೇಳಿಕೆ ಕೊಟ್ರೆ ಅವ್ರಿಗೂ ಸಾಕಾಗೋಗಿರುತ್ತೆ. ಅದಕ್ಕೆ ಅವರು ಈಗ ಅಲ್ಟಿಮೇಟ್ ಆಗಿ ನೆಕ್ಸ್ಟ್ ಲೆವೆಲ್ ಆನ್ಸರ್ ಕೊಟ್ಬಿಟ್ಟಿದ್ದಾರೆ. ಸ್ವಪಕ್ಷೀಯ ನಾಯಕರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರ ಬಾಯಿ ಚಪ್ಪಲಕ್ಕೆ ಅವ್ರು ಮಾತಾಡ್ತಾರೆ ಅಂತ. ಸಿಎಂ ಬದಲಾವಣೆ ಬೇಡ ಅಂತಿರೋ ಕೆಲ ಸಚಿವರು ಸಿಎಂ ಸಿದ್ದರಾಮಯ್ಯ ಪರ ಸಚಿವರಿಗೆ ಟಾಂಗ್ ಕೊಟ್ರ ಹಾಗಾದ್ರೆ ಡಿಕೆ ಶಿವಕುಮಾರ್. ಆಯ್ತಾ, ರಂಭಾಪುರಿ ಶ್ರೀಗಳು ಕೂಡ ಇವಾಗ ಡಿಕೆ ಶಿವಕುಮಾರ್ ಪರ ಬ್ಯಾಟಿಂಗ್ ಬೀಸಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗ್ಲೇಬೇಕು ಅಂತ ರಂಭಾಪುರಿ ಶ್ರೀಗಳು ಒಂದು ಮಾತನಾಡಿದ್ದಾರೆ. ಜನ ನಾನು ಸಿಎಂ ಆಗಬೇಕು ಅಂತಾರೆ, ಕೆಲ ಸ್ವಾಮೀಜಿಗಳು ಕೂಡ ಅಂತಾರೆ. ಅವ್ರಗಳಿಗೆ ನಾನು ಬೇಡ ಅನ್ನಕ್ಕಾಗತ್ತಾ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಪರವಾಗಿ ಬ್ಯಾಟಿಂಗ್ ಬೀಸ್ತಾ ಇದ್ರಲ್ಲ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಹೀಗೆ ಕಾರ್ಯಕರ್ತರು ಬಯಸೋದು ನಾವು ತಪ್ಪು ಅಂತ ಹೇಳಕ್ಕಾಗಲ್ಲ. ನಾವೆಲ್ಲ ಪಕ್ಷ ಕಟ್ಟಿರೋರು, ಪಕ್ಷಿನ ನಾವೆಲ್ಲ ಕೂತ್ಕೊಂಡು ಪಾರ್ಟಿ ಎಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಅನೇಕ ಬಾರಿ ಹೇಳಿದ್ದಾರೆ. ಪದೇ ಪದೇ ನಿಮ್ಗೆ ಮೀಡಿಯಾ ಅವ್ರಿಗೆ, ವಿರೋಧ ಪಾರ್ಟಿ ಅವ್ರಿಗೆ, ನಮ್ಮ ಪಾರ್ಟಿದು ಕೆಲವ್ರಿಗೆ ಸುಮ್ಮನೆ ಅದನ್ನ ಚಪ್ಲಕ್ಕೆಲ್ಲ ಮಾತಾಡ್ತಾರೆ. ಈಗ ಯಾವ ಅವಶ್ಯಕತೆ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ದಾರೆ ಯಾವ ವಿಚಾರ ಮಾತಾಡ್ತಾರೆ.